ಒಂದು ಸೆಲ್ ಫೋನನ್ನು ಖರೀದಿಸಿದಾಗ ಯೋಚಿಸಬೇಕು, ಇದರಿಂದ ನಾನು ಈ ಪ್ರಸಂಗಗಳನ್ನೆಲ್ಲ ರೆಕಾರ್ಡ್ ಮಾಡ್ತೀನಿ. ರೆಕಾರ್ಡ್ ಮಾಡಿ ವಾಟ್ಸಪ್ನಲ್ಲಿ ಒಬ್ಬೊಬ್ಬನಿಗೆ ಕಳಿಸ್ತೀನಿ ನೋಡು ಅಂತ ಯೋಚಿಸ್ಬೇಕು. ಆಹಾ, ಅದೇನಿಲ್ಲ. ಬಂಗಾರ ಎಲ್ಲಿದೀಯಾ, ಇದೆಂತದ್ರಿ ಇದು? ಸೆಲ್ ಖರೀದಿಸಿ ನಿನ್ನವ್ರಿಗೆ ಮೆಸೇಜಸ್ಸು. ಊಟ ಮಾಡಾಯ್ತಾ, ಬರ್ಬೇಕಂತೀರಾ, ಎಲ್ಲಿಗೆ? ಇದಾ ಯಾವುದೇ ದಿನ ಆದ್ರೂ ಸೆಲ್ ಫೋನ್ ಖರೀದಿಸ್ಬೇಕಾದ್ರೆ ಮೇಲೆ ಬರೀರಿ ದೇವರದನ್ನು ದೇವರಿಗೆ. ಆದ್ರಿಂದ ಯಾವ ಪ್ರಸಂಗವಾದ್ರೂ ಇದರಿಂದ ಕಳಿಸೋದು ತಪ್ಪದು. ಲೈವ್ ಇಲ್ಲ ಅನ್ಕೊಳ್ರಿ, ಹೋಗ್ಲಿ ರೆಕಾರ್ಡ್ ಮಾಡಿ ಆದ್ರೂ ನಿಮ್ಮವರಿಗೆ ಕಳಿಸ್ಬೋದು ತಾನೆ. ಇಷ್ಟಕ್ಕೂ ರೆಕಾರ್ಡನ್ನೇ ಮಾಡೋದಿಲ್ಲ, ನೋಟ್ಸ್ ತಗೊಳ್ತಾರೆ, ಬರೆಯೋದಿಲ್ಲ. ಪೆನ್ ದೇವರಿಗೆ ಬಳಸೋದಿಲ್ಲ, ವೈಟ್ ಪೇಪರ್ ದೇವರಿಗೆ ಬಳಸೋದಿಲ್ಲ, ಏನೂ ದೇವರಿಗೆ ಬಳಸೋದಿಲ್ಲ. ಏನ್ ಮಾಡಿದೆ ಸೆಲ್ ಖರೀದಿಸಿ? ಸುಮ್ಮನೆ ಹಾಳಾದ ಹಾಡುಗಳನ್ನೆಲ್ಲ ಕೇಳ್ಕೊಳ್ತಾ, ಹಾಳಾದ ಸಿನಿಮಾಗಳನ್ನೆಲ್ಲ ನೋಡ್ಕೊಳ್ತಾ. ದೇವರದನ್ನ ದೇವರಿಗೆ ಅಲ್ಲ, ನಿಂದು ನಿನಗೆ ಬಳಸ್ಕೊಂಡೆ. ದೇವರದನ್ನ ದೇವರಿಗೆ ಎಲ್ ಕೊಡ್ತಿದ್ದೀರಾ? ಸೆಲ್ ಫೋನಿಗುಂಟು ಜ್ಞಾಪಕ, ನೀ ಕಳಿಸಿದ ನಂಬರ್ಗೆ ಸುದ್ದಿ ತಲುಪುವುದು. ಕ್ಯಾಮರಾಗೆ ಉಂಟು ಜ್ಞಾಪಕ, ನಿನ್ನ ರೂಪವನ್ನೆಲ್ಲ ಅಡಗಿಸಿ ಇಡುತ್ತಿಹುದು. ರೂಪವನ್ನೆಲ್ಲ ಫೋಟೋ ತೆಗೆಯಿತು, ಅದು ರೆಕಾರ್ಡಿಂಗ್ ಮಾಡಿ ರೂಪವೆಲ್ಲ ತೋರಿತು. ಮನುಜರ ಮಾತುಗಳ ಜ್ಞಾಪಕದಲ್ಲಿಟ್ಟು ನಿನ್ನ ಸ್ವರವನ್ನು ಅಡಗಿಸಿಟ್ಟಿತು. ನೀ ಮಾಡಿದ ಪಾಪಗಳನ್ನು ಪದಾರ್ಥವು ಅಡಗಿಸಿಟ್ಟು ದೇವರಿಗೆ ಒಪ್ಪಿಸಿತು. ಈ ಸೃಷ್ಟಿಗೆ ದೃಷ್ಟಿ ಉಂಟು,